ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆಯಲ್ಲಿ ಒಂದು ಸುದ್ದಿಯನ್ನು ತಂದಿದ್ದೇವೆ. ಅದು ಏನಪ್ಪ ಅಂದರೆ ಅದುವೇ ಬಂಗಾರದ ಬೇಟೆ. ಬಂಗಾರದ ಬೇಟೆಯನ್ನು ಆಡಿದ್ದಾರೆ. ಯಾವ ವಿಷಯದ ಕುರಿತಾಗಿ ಹೇಳುತ್ತಿದ್ದೇವೆ ಅಂತೇಳಿ ನಿಮ್ಗಾಗಲೇ ಈಗ ಗೊತ್ತಾಗಿದೆ ಅನಿಸುತ್ತೆ. ವೀಕ್ಷಕರೇ, ಈ ಒಂದು ಬಂಗಾರದ ಬೇಟೆ ಕಾರ್ಯಾಚರಣೆಯನ್ನು ನಾವು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ದುಬೈನಿಂದ ದೆಹಲಿ ತಲುಪಿದಂತಹ ನಟಿ ರನ್ಯಾರವರವರು ದೆಹಲಿಯಿಂದ ಬೆಂಗಳೂರನ್ನ ತಲುಪಬೇಕಾಗಿರುತ್ತದೆ. ದೆಹಲಿಯ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕೊಂಚ ಅನುಮಾನ ಮೂಡಿಬರುತ್ತೆ ರನ್ಯಾರವರವರ ಮೇಲೆ. ಸದ್ಯ ವಿಮಾನ ಹೊರಟಿದ್ದರಿಂದ ಅಲ್ಲಿ ತಪಾಸಣೆ ಮಾಡಿದರೆ ಪ್ರಯಾಣಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಅವ್ರು ಏನು ಮಾಡ್ತಾರೆ, ವಿಮಾನನ ಹೊರಡೋದಕ್ಕೆ ಬಿಡ್ತಾರೆ. ಹಾಗೆಯೇ ಬೆಂಗಳೂರಿನ ಅಧಿಕಾರಿಗಳಿಗೆ ಅವರು ಕರೆ ಮಾಡಿ ಹೇಳ್ತಾರೆ, ಅವರನ್ನು ತಪಾಸಣೆಗೊಳಪಡಿಸಿ ಅವರ ಮೇಲೆ ಅನುಮಾನ ಮೂಡ್ತಾ ಇದೆ ಅಂತೇಳಿ ಮಾತನ್ನು ಹೇಳ್ತಾರೆ. ಈ ಮಾಹಿತಿಯನ್ನು ಆಧರಿಸಿ ನಟಿ ರನ್ಯಾರವರನ್ನು ಸೋಮವಾರ ರಾತ್ರಿ 7:30 ಸಮಯದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ನಟಿ ರನ್ಯಾರವರವರು, ನಾನು DGP ಅವರ ಮಗಳಾಗಿದ್ದೇನೆ, ನನ್ನನ್ನು ತಪಾಸಣೆ ಮಾಡುವ ಅವಶ್ಯಕತೆ ನಿಮಗಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೆಯೇ ಅವರು ತಂದಿರತಕ್ಕಂತಹ ಬ್ಯಾಗನ್ನು ಇಬ್ಬರು ಪೊಲೀಸ್ನವರು ಹಿಡ್ಕೊಂಡಿರ್ತಾರೆ. ಯಾಕೆಂದರೆ ಅದೊಂದು ಪ್ರೋಟೋಕಾಲ್. DGP ಮಗಳು ಬಂದಿದ್ದಾಳೆ ಅಂದಾಗ ಅವ್ರು ಹೇಳಿರ್ತಾರೆ, ಪೊಲೀಸ್ನವರು ಯಾರೋ ಇಬ್ಬರನ್ನ ಕಳಿಸಿ ಅವರ ಲಗೇಜನ್ನು ತೊಗೊಬನ್ನಿ ಅಂತ ಹೇಳಿರೋದ್ರಿಂದ ಇಬ್ಬರು ಪೊಲೀಸ್ನವರು ಹೋಗಿ ಆ ರನ್ಯಾರವರ ಬ್ಯಾಗನ್ನು ಲಗೇಜನ್ನು ಹಿಡ್ಕೊಂಡು ಬಂದಿರ್ತಾರೆ. ಸೊ ಅದರಲ್ಲಿ ಏನಾಗಿರುತ್ತಪ್ಪ ಅಂದರೆ 14.8 kg ತೂಕದಷ್ಟು ಚಿನ್ನ ಆ ಒಂದು ಬ್ಯಾಗ್ನಲ್ಲಿ ಇರುತ್ತೆ. ಈ ತಪಾಸಣೆ ವೇಳೆಯಲ್ಲಿ ಈ ಒಂದು ಚಿನ್ನ ಪತ್ತೆಯಾಗುತ್ತೆ. ಹಾಗೆಯೇ ಅಲ್ಲಿಂದ ಅವರು ನೇರವಾಗಿ ನಟಿಯ ವಶಕ್ಕೆ ಪಡೆದುಕೊಂಡು ಆ ನಟಿಯನ್ನು ಬೆಂಗಳೂರಿನಲ್ಲಿರ್ತಕ್ಕಂತಹ 11 ರೋಡಿನಲ್ಲಿರುವಂತಹ ಅವರ ನಂದವಾಡಿ ಮ್ಯಾನ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲಿ ತಪಾಸಣೆಯನ್ನು ನಡೆಸ್ತಾರೆ. ಹಾಗೆಯೇ ಅಲ್ಲೂ ಸಹ ನಮಗೆ 2.6 ಕೋಟಿಯಷ್ಟು ನಗದು ಲಿಕ್ವಿಡ್ ಅಮೌಂಟ್ ನಗದು ರೂಪದಲ್ಲಿ ಸಿಗುತ್ತೆ. ಹಾಗೆಯೇ 2.16 ಕೋಟಿಯಷ್ಟು ಮೌಲ್ಯದ ಚಿನ್ನದ ಗಟ್ಟಿಗಳು ಸಹ ಸಿಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಹಾಗೆ ಅವೆಲ್ಲನೂ ಚೀಲದಲ್ಲಿ ತುಂಬಿಕೊಂಡವರು ಹೋಗಿ ನೆಕ್ಸ್ಟು ಅವ್ರು ಏನು ಮಾಡ್ತಾರೆ, ಕೋರ್ಟಿಗೆ ಪ್ರೊಡ್ಯೂಸನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಇವರನ್ನು ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಸದ್ಯ ಒಪ್ಪಿಸಿದ್ದಾರೆ. ಇನ್ನು ಸದ್ಯ ವಿಚಾರಣೆ ಕೂಡ ನಡೀತಿದೆ. ಹಾಗೆ ಅವರ ಜೊತೆಲಿದ್ದಂಥ ಲಗೇಜನ್ನು ಹಿಡ್ಕೊಂಡಿದ್ದಂಥ ಪೊಲೀಸ್ನವರು ಸಹ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಹಾಗೆಯೇ ಇಲ್ಲಿ ಮತ್ತೊಂದು ವಿಷಯನ ಗಮನಿಸಬೇಕು. ಅನೇಕ ಬಾರಿ ಇವರ ಮೇಲೆ ಅನುಮಾನ ಮೂಡಿದೆ ಅಂತೇಳಿ ಅಧಿಕಾರಿಗಳು ಸಹ ಹೇಳಿದ್ದಾರೆ. ಹಾಗೆ ಅವರು ಇರ್ತಕ್ಕಂತಹ ಮ್ಯಾನ್ಷನ್ ಏನಿದೆಯೋ ಆ ಒಂದು ಮನೆಯ ಬಾಡಿಗೆ ಮೊತ್ತ 4.5 ಲಕ್ಷ, ಅಂದರೆ ಪ್ರತಿ ತಿಂಗಳಿಗೆ 4.5 ಲಕ್ಷದಷ್ಟು ಬಾಡಿಗೆ ಅವರು ಪಾವತಿಸ್ತಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಹಿಂದೆ ಸ್ಮಗ್ಲಿಂಗ್ನಲ್ಲಿಯೂ ಸಹ ಇವರು ಭಾಗವಹಿಸಿದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರವಾಗಿ ಏನಾಗಿದೆಯಪ್ಪ ಅಂದರೆ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ನಗದು ಮತ್ತು ಚಿನ್ನದ ಗಟ್ಟಿಗಳನ್ನು ಪರಿಶೀಲಿಸಿದಾಗ ಇದರಿಂದ ಗೊತ್ತಾಗುತ್ತೆ ತುಂಬ ಐಷಾರಾಮಿ ಜೀವನವನ್ನು ಇವರು ಮಾಡ್ತಾಯಿದ್ರು ಅಂತೇಳಿ. ಹಾಗೆಯೇ ಇಲ್ಲೊಂದು ಮತ್ತೊಂದು ವಿಷಯವನ್ನು ಗಮನಿಸಬೇಕು. ಏನಪ್ಪ ಅಂದರೆ ನಾವು ಹೊರದೇಶಗಳಿಂದ ಚಿನ್ನವನ್ನು ತರಬೇಕಾದ್ರೆ ಪುರುಷರು 20 ಗ್ರಾಮ್ ಚಿನ್ನ, ಹಾಗೆ ಮಹಿಳೆಯರು 40 ಗ್ರಾಮ್ ಚಿನ್ನವನ್ನು ತರೋದಕ್ಕೆ ಮಾತ್ರ ಅವಕಾಶವಿರುತ್ತೆ. ಅದು ಜೊತೆಗೆ ವಿತ್ ಬಿಲ್ ಇದ್ದರೆ ಮಾತ್ರ, ಇಲ್ಲಾಂದರೆ ಹೆಚ್ಚಿನ ಕಸ್ಟಮ್ಸ್ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಹಾಗೆ ಈ ಕಸ್ಟಮ್ಸ್ ನಿಯಮಗಳು ಏನಿದೆಯೋ ಅದಕ್ಕಿಂತ ಅಧಿಕವಾದ ಚಿನ್ನವನ್ನು ನಾವು ತಂದರೆ ಅದು ಸ್ಮಗ್ಲಿಂಗ್ ಲೆಕ್ಕದಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರದಿಂದಾಗಿ ಈ ನಟಿಯನ್ನು ಈಗ ಸದ್ಯ ಬಂಧನಕ್ಕೆ ಇರಿಸಲಾಗಿದೆ. ಹೆಚ್ಚಿನ ವಿಚಾರಣೆ ಬಳಿಕ ಇನ್ನೂ ಸಹ, ಅಂದರೆ ಇವರು ಎಷ್ಟು ಬಾರಿ ದುಬೈಗೆ ಹೋಗಿದ್ರು, ಮಲೇಷಿಯಾ ಹೋಗಿದ್ರು, ಮತ್ತು ಯಾವ ಯಾವ ದೇಶಗಳಿಗೆ ಹೋಗಿದ್ರು, ಅಲ್ಲಿಂದ ಎಷ್ಟು ಚಿನ್ನಗಳನ್ನ ತಂದಿದ್ರು, ಮತ್ತು ಆ ಚಿನ್ನಗಳನ್ನ ತಂದಿಲ್ಲಿ ಏನು ಮಾಡ್ತಾಯಿದ್ರು, ಅಥವಾ ಮಾರ್ತಾಯಿದ್ರಾ, ಅಥವಾ ಆ ವಸ್ತುಗಳನ್ನು ಹೆಚ್ಚಿನ ದರಕ್ಕೆ ಅವರು ಮಾರ್ತಾಯಿದ್ರಾ, ಇತ್ಯಾದಿ ವಿಚಾರಗಳನ್ನ ಈಗ ತನಿಖೆ ಅಷ್ಟೇ ಆದ ನಂತರ ಬೆಳಕಿಗೆ ಬರುತ್ತೆ. ಇನ್ನೇನು ಸದ್ಯ 14 ದಿನಗಳ ಈ ಒಂದು ಕಸ್ಟಡಿಯಲ್ಲಿ ಎಲ್ಲ ಮಾಹಿತಿಗಳನ್ನು ಅಧಿಕಾರಿಗಳು ಅವರಿಂದ ಸತ್ಯವನ್ನು ಹೊರತರ್ತಾರೆ ಅನ್ನುವಂಥ ಆಶೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಹಾಗೆ ಈಗ ಒಂದು ಭರ್ಜರಿ ಬಂಗಾರದ ಬೇಟೆಯ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ. ಈ ಒಂದು ಬಂಧನ ನಂತರ ಬರುವಂಥ ವಿಚಾರಗಳನ್ನು ಸಹ ನಿಮಗೆ ತಿಳಿಸ್ತೀವಿ ವೀಕ್ಷಕರೇ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತೇಳಿ ಕೇಳ್ಕೊತಿದ್ದೀನಿ. ಧನ್ಯವಾದಗಳು ವೀಕ್ಷಕರೇ.